ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ನಾವು ಒನ್ ಡೇ ಟ್ರಿಪ್ನಲ್ಲಿ ಬೇಲೂರು ಮತ್ತು ಹಳೇಬೀಡುನ ಹೇಗೆ ಬಸ್ನಲ್ಲಿ ಕವರ್ ಮಾಡೋದು ಅಂತ ನೋಡೋಣ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಕೊನೆಯಲ್ಲಿ ಬಜೆಟ್ ಎಷ್ಟಾಗುತ್ತೆ ಅಂತ ನೀವು ತಿಳಿದುಕೊಳ್ಳಬಹುದು. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಇದೇ ನೋಡಿ ಕೆಂಪೇಗೌಡ ಬಸ್ ಸ್ಟ್ಯಾಂಡ್. ನಾವು ಟರ್ಮಿನಲ್ 2ಗೆ ಹೋಗಬೇಕು. ಅಲ್ಲಿಂದ ಬೇಲೂರಿಗೆ ಡೈರೆಕ್ಟ್ ಬಸ್ ಇದೆ. ಡೈರೆಕ್ಟ್ ಬಸ್ ಸಿಕ್ಕಿಲ್ಲ ಅಂದರೆ ನಾವು ಹಾಸನ್ಗೆ ಹೋಗಿ ಅಲ್ಲಿಂದ ಬೇಲೂರಿಗೆ ಹೋಗಬಹುದು. ನಾವು ಬೆಳಗ್ಗೆ 6:30ಕ್ಕೆ ಹಾಸನ್ ಬಸ್ ಹತ್ತಿದ್ದೀವಿ. ಬೆಂಗಳೂರಿಂದ ಹಾಸನ್ಗೆ ಬಸ್ ಟಿಕೆಟ್ 280 ರುಪೀಸ್ ಆಗುತ್ತೆ. ಲೇಡೀಸ್ಗೆ ಫ್ರೀ ಟಿಕೆಟ್ ಇದೆ. ಹಾಸನ್ಗೆ ನಾನ್ ಸ್ಟಾಪ್ ಬಸ್ನ ಪ್ರಿಫರ್ ಮಾಡಿ, ಯಾಕಂದರೆ ನಾವು ಬೇಗ ರೀಚ್ ಆಗಬಹುದು. ಸಮಯ 11:30 ಆಗಿದೆ. ಹಾಸನ್ ಹೊಸ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೀವಿ. ಇಲ್ಲಿಂದ ಬೇಲೂರಿಗೆ ಹೋಗೋಕೆ ಪ್ಲಾಟ್ಫಾರ್ಮ್ 2ಗೆ ಹೋಗಬೇಕು. ಅಲ್ಲಿಂದ ಚಿಕ್ಕಮಗಳೂರು ಹೋಗೋ ಬಸ್ ಹತ್ತಿದ್ರೆ ಬೇಲೂರಿಗೆ ಹೋಗಬಹುದು. ಹಾಸನ್ನಿಂದ ಬೇಲೂರಿಗೆ ಒಬ್ಬರಿಗೆ 53 ರುಪೀಸ್ ಟಿಕೆಟ್ ಆಗುತ್ತೆ ಮತ್ತು 1 ಗಂಟೆ ಕಾಲ ಪ್ರಯಾಣ ಮಾಡಬೇಕಾಗುತ್ತದೆ. ನಾವು ಮಧ್ಯಾಹ್ನ 12:40ಕ್ಕೆ ಬೇಲೂರು ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೀವಿ. ಬಸ್ ಸ್ಟ್ಯಾಂಡಿಂದ ದೇವಾಲಯಕ್ಕೆ 10 ನಿಮಿಷ ನಡೆಯಬೇಕಾಗುತ್ತದೆ. ನೋಡಿ, ಅಲ್ಲಿ ಕಾಣುತ್ತಿರುವ ಗೋಪುರವೇ ಚನ್ನಕೇಶವ ದೇವಾಲಯ. ನಾವು ಈಗ ದೇವಾಲಯದ ಹತ್ರ ರೀಚ್ ಆಗಿದ್ದೀವಿ. ಬನ್ನಿ ಒಳಗಡೆ ಹೋಗೋಣ. ದೇವಾಲಯದ ಟೈಮಿಂಗ್ಸ್ ನೋಡೋದಾದರೆ ಬೆಳಗ್ಗೆ 7:30ರಿಂದ ಸಂಜೆ 7:30ರವರೆಗೆ ಓಪನ್ ಇರುತ್ತದೆ. ದೇವಾಲಯ ಪ್ರವೇಶಿಸಲು ಯಾವುದೇ ರೀತಿಯ ಪ್ರವೇಶ ಶುಲ್ಕವಿಲ್ಲ. ಕೇಶವ ದೇವಾಲಯವನ್ನು ವಿಜಯನಾರಾಯಣ ದೇವಾಲಯ ಅಂತಾನೂ ಕರೆಯುತ್ತಾರೆ. ಯಾಕಂದರೆ ಹೊಯ್ಸಳದವರು ಚೋಳರ ಮೇಲೆ ಯುದ್ಧದಲ್ಲಿ ವಿಜಯವನ್ನು ಸಾಧಿಸಿದ್ದಕ್ಕೆ ಹಾಗೂ ತಮ್ಮ ವಿಜಯವನ್ನು ಸ್ಮರಿಸುವ ನಿಟ್ಟಿನಲ್ಲಿ ವೈಷ್ಣವ ಸಂಪ್ರದಾಯದ ಪ್ರಕಾರದಲ್ಲಿ ವಿಷ್ಣುವಿನ ರೂಪವಾದ ಚನ್ನಕೇಶವನಿಗೆ ಈ ದೇವಸ್ಥಾನವನ್ನು ಹೊಯ್ಸಳ ಸಾಮ್ರಾಟ ವಿಷ್ಣುವರ್ಧನ 12ನೇ ಶತಮಾನದಲ್ಲಿ ಅಂದರೆ 1117ರಲ್ಲಿ ಕಟ್ಟಲಾಗಿದೆ. ದೇವಸ್ಥಾನವನ್ನು ಕಟ್ಟೋಕೆ 103 ವರ್ಷಗಳ ಕಾಲದಲ್ಲಿ ಹಲವಾರು ತಲೆಮಾರುಗಳ ಶಿಲ್ಪಿಗಳು, ಕಾರ್ಮಿಕರು ಮತ್ತು ಕಲಾವಿದರು ತಮ್ಮ ಕೌಶಲ್ಯವನ್ನು, ಶ್ರದ್ಧೆಯನ್ನು ತೋರಿಸಿ ನಿರ್ಮಿಸಿದರು. ಈ ದೇವಸ್ಥಾನ ವೀರಬಳ್ಳಾಳ II ಕಾಲದಲ್ಲಿ ಮುಕ್ತಾಯಗೊಂಡಿತು. ಈ ದೇವಾಲಯವನ್ನು ನಿರ್ಮಿಸಲು ಬಳಸಲಾದ ಕಲ್ಲನ್ನು ಸೋಪ್ ಸ್ಟೋನ್ ಅನ್ನುತ್ತಾರೆ. ಇದು ಮೃದುವಾಗಿದ್ದು ಶಿಲ್ಪಕಲೆ ರೂಪಿಸಲು ಅನುಕೂಲ. ಆದರೆ ಅದನ್ನು ಈ ಮಟ್ಟದ ನಿಖರತೆಯಿಂದ ರೂಪಿಸಲು ಕಲೆಯೂ ಅಷ್ಟೇ ಶ್ರೇಷ್ಠವಾದದ್ದು. ಒಂದು ವಿಶೇಷ ಸ್ತಂಭವಿದೆ. ಅದನ್ನು ಮದನಿಕೆ ಸ್ತಂಭ ಎಂದು ಕರೆಯುವರು. ಇಲ್ಲಿಯ ಸ್ತಂಭಗಳು ಕೆಲವೊಮ್ಮೆ ತಿರುಗಬಹುದಾದಷ್ಟು ನಾಜೂಕಾಗಿ ತಯಾರಾಗಿದೆ. ಯಾವುದೇ ರೀತಿಯ ಸಿಮೆಂಟ್, ಲೋಹಗಳ ಜೋಡಣೆ ಇಲ್ಲ. ಕೇವಲ ಇಂಟರ್ಲಾಕಿಂಗ್ ವಿಧಾನದಲ್ಲಿ ಈ ಶಿಲೆಗಳು ಜೋಡಿಸಲಾಗಿದೆ. ಈ ದೇವಾಲಯದಲ್ಲಿ 48 ಸ್ತಂಭಗಳಿವೆ. ಒಂದೊಂದು ಸ್ತಂಭಗಳು ವಿಭಿನ್ನವಾಗಿ ಕೆತ್ತಲಾಗಿದೆ. ಈ ದೇವಾಲಯದಲ್ಲಿ ಮತ್ತೊಂದು ವಿಶಿಷ್ಟವೇನೆಂದರೆ ಅದು ಈ ಸೀಲಿಂಗ್. ಈ ಸೀಲಿಂಗ್ ಅಲ್ಲಿ ನಾವು ಉಗ್ರ ನರಸಿಂಹಸ್ವಾಮಿಯ ಹಿರಣ್ಯಕಶಿಪನ್ನು ಕೊಂದಿದ್ದ ದೃಶ್ಯವನ್ನು ಕಾಣಬಹುದು. ದೇವಸ್ಥಾನವನ್ನು ಯುನೆಸ್ಕೋ ಪರಿಗಣನೆಯ ವಿಶ್ವ ಇತಿಹಾಸ ಸ್ಮಾರಕಗಳ ಪೈಕಿಯಲ್ಲಿ ಒಂದಾಗಿದೆ. ಈ ದೇವಾಲಯಕ್ಕೆ ಪ್ರತಿದಿನ ಸಾವಿರಾರು ಮಂದಿ ಭೇಟಿ ನೀಡುತ್ತಾರೆ. ಈ ದೇವಾಲಯದ ಶಿಲ್ಪಕಲೆಯು ನುಡಿಸದ ಕಥೆಗಳನ್ನು ಹೇಳುತ್ತದೆ. ರಾಮಾಯಣ, ಮಹಾಭಾರತ, ಭಾಗವತ ಹಾಗೂ ಇತರ ಪೌರಾಣಿಕ ಕಾವ್ಯಗಳ ದೃಶ್ಯಗಳು ಇಲ್ಲಿ ಶಿಲ್ಪ ರೂಪದಲ್ಲಿ ಮೂಡಿ ಬಂದಿದೆ. ಈ ದೇವಾಲಯದ ಆವರಣದಲ್ಲಿರುವ ಇನ್ನೊಂದು ದೇವಾಲಯವೇ ರಂಗನಾಯಕಿ ಅಮ್ಮನವರು. ಈ ದೇವಾಲಯವೂ ಕೂಡ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ. ಈ ದೇವಾಲಯದ ಒಳಗಡೆ ಒಂದು ಕಲ್ಯಾಣಿ ಕೂಡ ಇದೆ. ಈ ಪೂರ್ತಿ ದೇವಾಲಯವನ್ನು ನೋಡೋಕೆ ಹತ್ತತ್ರ 2 ತಾಸು ಬೇಕಾಗುತ್ತದೆ. ದೇವಾಲಯದ ಹೊರಗಡೆ ಬಂದರೆ ದಾಸೋಹ ಭವನವಿದೆ. ಈ ದೇವಾಲಯದಲ್ಲಿ ನಿತ್ಯ ಅನ್ನಪ್ರಸಾದವಿದೆ.
ಪ್ರತಿನಿತ್ಯ ಮಧ್ಯಾಹ್ನ 1 ರಿಂದ 3 ದಾಸೋಹ ನಡೆಯುತ್ತದೆ. ಬೇಲೂರನ್ನು ಕಣ್ತುಂಬಿಸಿಕೊಂಡು ಹಳೇಬೀಡು ಕಡೆಗೆ ಹೊರಟೆವು. ಈಗ ಬೇಲೂರು ಬಸ್ ಸ್ಟ್ಯಾಂಡ್ಗೆ ಹೋಗುತ್ತಿದ್ದೇವೆ. ಸಮಯ 3:15 ಆಗಿದೆ. ಬೇಲೂರಿಂದ ಹಳೇಬೀಡುಗೆ ಬಸ್ ಟಿಕೆಟ್ ಒಬ್ಬರಿಗೆ 33 ರೂಪೀಸ್ ಹಾಗೂ 45 ನಿಮಿಷ ತಗೊಳ್ಳುತ್ತದೆ. ಇದೇ ನೋಡಿ ಹಳೇಬೀಡು ಬಸ್ ಸ್ಟ್ಯಾಂಡ್. ಇಲ್ಲಿಂದ ಟೂರಿಸ್ಟ್ ಸೈಟ್ಗೆ 5 ನಿಮಿಷ ನಡೆಯಬೇಕು. ಈಗ ಸಮಯ 3:50 ಆಗಿದೆ. ಇದೇ ನೋಡಿ ಎಂಟ್ರಿ ಗೇಟ್. ಯಾವುದೇ ರೀತಿಯ ಪ್ರವೇಶ ಶುಲ್ಕವಿಲ್ಲ. ಈ ದೇವಾಲಯವನ್ನು ಸುಮಾರು 12ನೇ ಶತಮಾನದಲ್ಲಿ ಹೊಯ್ಸಳ ವಂಶದ ರಾಜ ವಿಷ್ಣುವರ್ಧನರ ಆಳ್ವಿಕೆಯಲ್ಲಿ ನಿರ್ಮಾಣಕ್ಕೆ ಪ್ರಾರಂಭವಾಯಿತು. ಆದರೆ ಇದರ ನಿರ್ಮಾಣ ಕಾರ್ಯವನ್ನು ರಾಜನ ಸೇನಾಧಿಕಾರಿ ಕೇತುಮಲ್ಲ ಮತ್ತು ಸಚಿವೆ ಮಂದಲಿಕೆ ಎಂಬುವರು ಹೊಣೆ ಹೊತ್ತು ನಡೆಸಿದರು. ಈ ದೇವಾಲಯವನ್ನು ರಾಜ ಹೊಯ್ಸಳೇಶ್ವರ ಮತ್ತು ರಾಣಿ ಶಾಂತಲ ಅವರ ನೆನಪಿಗೆ ಕಟ್ಟಿಸಿರುವ ದೇವಾಲಯವಾಗಿದೆ. ಈ ದೇವಾಲಯಕ್ಕೆ 4 ದ್ವಾರಗಳಿವೆ. ಇದು ಶಿವನಿಗೆ ಸಮರ್ಪಿತವಾದ ಒಂದು ಅದ್ಭುತ ದೇವಾಲಯ. ದೇವಾಲಯದ ಶಿಲ್ಪಗಳು, ಮಂಟಪಗಳು ಎಲ್ಲವೂ ಕಣ್ಣಿಗೆ ಹಬ್ಬವಾಗಿ ತೋರುತ್ತವೆ. ಪ್ರತ್ಯೇಕ ದೇವಾಲಯಗಳಿವೆ, ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ. ಈ ದೇವಾಲಯದ ಮುಂದೆ ನಮ್ಮನ್ನು ಸತ್ಸಂಗದ ಭಾವನೆಯಲ್ಲಿ ತಬ್ಬಿಕೊಳ್ಳುವಂತಹ 2 ನಂದಿ ಶಿಲ್ಪಗಳು ಇವೆ. ದೇವಾಲಯದ ಗೋಡೆಗಳ ಮೇಲೆ ರಾಮಾಯಣ, ಮಹಾಭಾರತ, ದೇವತೆಗಳು, ನೃತ್ಯ ಭಂಗಿಯಲ್ಲಿರುವ ಅಪ್ಸರೆಗಳು ಎಲ್ಲವೂ ಶಿಲ್ಪ ರೂಪದಲ್ಲಿ ಜೀವಂತವಾಗಿ ಕಾಣುತ್ತವೆ. ಈ ದೇವಾಲಯದಲ್ಲಿ 108 ಸ್ತಂಭಗಳು ಇವೆ. ಒಂದೊಂದು ಸ್ತಂಭ ಒಂದೊಂದು ವಿನ್ಯಾಸದಲ್ಲಿದೆ. ಈ ದೇವಾಲಯದಲ್ಲಿ 22 ಸೀಲಿಂಗ್ಗಳು ಇವೆ. ಈ ಸೀಲಿಂಗ್ ಅಲ್ಲಿ ಮಹಾಶಿವನ ನಟರಾಜ ಶಿಲ್ಪವನ್ನು ನೋಡುತ್ತೇವೆ. ಈ ದೇವಾಲಯದಲ್ಲಿರುವ ಕೆತ್ತನೆಯನ್ನು ನೋಡಿ ಕಲಿಯುವುದು ತುಂಬಾನೇ ಇದೆ. ನೋಡಿ ತಿಳಿದುಕೊಳ್ಳೋಕೆ 2 ಗಂಟೆ ಬೇಕಾಗುತ್ತದೆ. ಈ ದೇವಾಲಯದ ಸುತ್ತಲೂ ಸುಂದರವಾದ ಉದ್ಯಾನವನ ಮತ್ತು ನದಿ ಇದೆ. ಇಲ್ಲಿ ಸ್ವಲ್ಪ ನೆಮ್ಮದಿಯ ಸಮಯವನ್ನು ಕಳೆಯಬಹುದು. ಆರಾಮಾಗಿ ಹೋಗಬಹುದು. ನಾವು ಈಗ ಬೆಂಗಳೂರಿಗೆ ಹೋಗೋಕೆ ಹಳೇಬೀಡು ಬಸ್ ಸ್ಟ್ಯಾಂಡ್ ಇಂದ 5 ಗಂಟೆಗೆ ಹಾಸನ್ ಬಸ್ ಹತ್ತಿದ್ದೇವೆ. ಟಿಕೆಟ್ ಒಬ್ಬರಿಗೆ 35 ರೂಪೀಸ್ ಆಗುತ್ತದೆ. ಹಾಸನ್ ಓಲ್ಡ್ ಬಸ್ ಸ್ಟ್ಯಾಂಡ್ ಇಂದ ನ್ಯೂ ಬಸ್ ಸ್ಟ್ಯಾಂಡ್ಗೆ 8 ರೂಪೀಸ್ ಆಗುತ್ತದೆ. ಹಾಸನ್ ನ್ಯೂ ಬಸ್ ಸ್ಟ್ಯಾಂಡ್ ಇಂದ ಬೆಂಗಳೂರಿಗೆ ತುಂಬಾ ಬಸ್ ಇದೆ. ಇದಾಗಿತ್ತು ನಮ್ಮ ಬೇಲೂರು ಮತ್ತು ಹಳೇಬೀಡು ಟ್ರಿಪ್. ಬಜೆಟ್ ಬಗ್ಗೆ ಮಾತಾಡೋದಾದ್ರೆ ಕೇವಲ 700 ರೂಪಾಯಿ ಇದ್ರೆ ಒಂದು ದಿನದಲ್ಲಿ ನೋಡಿಕೊಂಡು ಬ್ಯಾಂಗ್ಳೂರ್ಗೆ ವಾಪಸ್ ಬರಬಹುದು. ಲೇಡೀಸ್ಗೆ ಫ್ರೀ ಟಿಕೆಟ್ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ವಿಡಿಯೋಗಾಗಿ ನಮ್ಮ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.